ಫ್ರೆಂಡ್ಸ್, ಹಲೋ, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲೆ ಜ್ಯೋತಿ. ಹೇಗಿದ್ರೆಲ್ಲರೂ? ಚೆನ್ನಾಗಿದ್ರಲ್ಲ? ಹೋಪ್ ಯುರ್ ಆಲ್ ಡೂಯಿಂಗ್ ದಿ ಬೆಸ್ಟ್ ಆ್ಯಂಡ್ ಚೆನ್ನಾಗಿರಬೇಕು ಅಂತಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಡೆಯೋದು ಇವತ್ತಿಂದು ಮೀಶೋ ಏನೇನು ಪರ್ಚೇಸ್ ಮಾಡೀನಿ. ಐ ಥಿಂಕ್ ಓವರ್ ಆಲ್ ಐ ಹ್ಯಾವ್ ಪರ್ಚೇಸ್ ಸಮ್ ಅರೌಂಡ್ 8 to 9 ಪ್ರಾಡಕ್ಟ್ಸ್. ಈಗ ನನಗೆ 6 ರಿಸೀವ್ ಆಗ್ಯಾವ. ಏನೇನು ರಿಸೀವ್ ಆಗ್ಯಾವ, ಹೆಂಗವ, ಕ್ವಾಲಿಟಿ ಓಕೆನಾ ಬ್ಯಾಡ ಅಂತೆಲ್ಲ ನೋಡ್ಕೊಂಡು ಬರ್ರಿ. ನಡ್ರಿ ವಿಡಿಯೋದಲ್ಲಿ ಹೋಗರಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ತೋರಿಸ್ತಾ ಇದ್ದೀನಿ ನನ್ನ ಮೀಶೋ ಅಲ್ಲಿ ಶಾಪಿಂಗ್ ಮಾಡಿರೋ ಕೆಲವೊಂದು ಸಾಮಾನು. ಐ ಥಿಂಕ್ ಹಾರ್ಡ್ಲಿ ಇವಾಗ ಮೀಶೋ ಸೇಲ್ ನಡೀತಾ ಇದೆಯಲ್ಲ, ಅದರ ಸಲುವಾಗಿ ನಾನೊಂದು ಸ್ವಲ್ಪ ಸಾಮಾನುಗಳು ತರಿಸ್ಕೊಂಡಿನಿ. ಏನೇನು ಅಂತ ತೋರಿಸ್ತಾ ಇದ್ದೀನಿ. ದಿಸ್ ಈಸ್ ಫಸ್ಟ್ ಒನ್. ಆ್ಯಕ್ಚುಲಿ ನನ್ನ ಸಣ್ಣದಿಂದ ಹಿಡಿದು ನನ್ನ ಕನಸಾಗಿತ್ತು ಇದು ಯೂಸ್ ಮಾಡಬೇಕು ಅಂತ. ಈಗ ತೆಲುಗುನಾಗ ಚಂಪಸ್ವರಾಲು ಅಂತಾರೆ. ಅಂದ್ರೆ ಎಲ್ಲರಿಗೆ ಇವಾಗಿನ ಟೈಮ್ನಾಗ ಗೊತ್ತಿರ್ತದೆ. ನನ್ನ ಖ್ವಾಹಿಶ್ ಇತ್ತು, ಬಟ್ ಆಗಿಲ್ಲ ಅಂತ ಹೇಳಿ ತರಿಸೀನಿ. ಬಟ್ ಇದು ಸಣ್ಣ ಸೈಜ್ ಬಂದಿದೆ. ವೈಷ್ಣವಿಗೂ ಪ್ರಾಪರಾಗಿ ಸೆಟ್ ಆಗ್ತಾಯಿಲ್ಲ. ನೋಡಬೇಕು, ಒಂದು ವೇಳೆ ನೋಡ್ರಿ ವೈಷ್ಣವಿಗೆ ಇಷ್ಟ ಆಯಿತು ಇಕ್ಕೋಬೇಕು, ಇಲ್ಲಾಂದ್ರೆ ರಿಟರ್ನ್ ಬ್ಯಾಕ್ ಮಾಡಬೇಕು. ಒಂದು ಸ್ವಲ್ಪ ಸಣ್ಣ ಅನ್ನಿಸ್ತಾ ಇದೆ. ದಿಸ್ ಈಸ್ ಗುಡ್ ಫ್ರೆಂಡ್ಸ್. ಆ್ಯಂಡ್ ರೇಟ್ ಹೇಳಬೇಕು ಆದರೆ, ಕಾಸ್ಟ್ ಹೇಳಬೇಕಾದ್ರೆ, ಇವಾಗ ಮೀಶೋ ಸೇಲ್ ನಡೀತಾ ಇದಲ್ಲ. ಸೊ ನಾನು ಫಸ್ಟೇ ಪೇ ಮಾಡಿದ್ರೆ 145 ಅದ, ಇಲ್ಲಾಂದ್ರೆ 190 ಸಮಥಿಂಗ್ ಏನೋ ಅದ. ಸೊ ನಾನು ಫಸ್ಟೇ ಪೇಮೆಂಟ್ ಮಾಡೀನಿ. ಸೊ ಆಫರ್ ಪ್ರೈಸ್ನಾಗ ನನಗೆ 145ಕ್ಕೆ ಬಂದವು ಫ್ರೆಂಡ್ಸ್ ಇವು. ಆ್ಯಂಡ್ ದಿಸ್ ಒನ್ ಈಸ್, ಇದು ಅಂತೂ ಸೂಪರ್. ಆ್ಯಂಡ್ ಅದಕ್ಕಿಂತ ಒಂದು ಸ್ವಲ್ಪ ಸೈಜ್ನು ನೋಡ್ರೂ ತಿಳಿತಾ ಇದೆ. ಇದೊಂದು ಸ್ವಲ್ಪ ದೊಡ್ಡದದ. ಇದು ಸೂಪರ್ ಆಗದ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ, ಇವು ಝುಮ್ಕವ ನೋಡ್ರಿ, ಅವು ಸಿಕ್ಕಿಬೀಳತ್ತಾವ ಕೂದಲ್ನಾಗ ಆ್ಯಂಡ್ ಉಚ್ಕೊಂಡು ಹೊಂಟವು. ಬಟ್ ನೋಡರ್ ಇಷ್ಟಪಟ್ಟು ತೊಗೊಂಡೀನಿ, ಹೆಂಗೆ ಅನ್ನಿಸ್ತದು ಅನ್ನೋದು ನೋಡರಿ. ಆ್ಯಂಡ್ ನೆಕ್ಸ್ಟ್ ಈ ಸ್ಪೂನ್. ಪ್ಯಾಕಿಂಗ್ನು ಇದೇ ಥರ ಬಂದದ. ಜಸ್ಟ್ ಒಂದು ಪ್ಯಾಕೆಟ್ ಬಂದು ಅದರಲ್ಲಿ ಇದೊಂದು ಕವರ್. ಎಷ್ಟು ಜನರಿಗೆ ಸ್ಪೂನ್ಸ್ ಗೊತ್ತದ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಸೊ ಈ ಸ್ಪೂನ್ಸ್ ತರಿಸೀನಿ 4. ಚೆನ್ನಾಗಿ ಅನ್ನಿಸ್ತಾ ಇದೆಲ್ಲ. ಭಾಳಷ್ಟು ಯೂಟ್ಯೂಬರ್ಸ್ ಅವರು ಹಿಂಗೆ ಸಾಲ್ಟ್ ಅಂದ್ರೆ ರೆಸಿಪೀಸ್ ಟೈಮಲ್ಲಿ ತೋರಿಸ್ತಾ ಇದ್ರೆ ನನಗೂ ಪರ್ಚೇಸ್ ಮಾಡಬೇಕು ಅನ್ನಿಸ್ತಾ ಇತ್ತು. ಸೊ ಫೈನಲಿ ಐ ಬಾಟ್ ದಿಸ್. ಆ್ಯಂಡ್ ಫಸ್ಟೇ ಪೇ ಮಾಡ್ರೆ 69 ರುಪೀಸ್ ಇತ್ತು. ಅಂದರೆ 79 ರುಪೀಸ್ ಹಿಡಿರಲ್ಲ. ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಆದ್ರೆ COD ಆದರೆ ಇದು ಅರೌಂಡ್ 95 ಸಮಥಿಂಗ್ ಹೊಂಟಿತ್ತು ಫ್ರೆಂಡ್ಸ್. ಸೊ ಐ ಬಾಟ್ ದಿಸ್ ಫಾರ್ 70 ರುಪೀಸ್ ಫೈನಲಿ. ಆ್ಯಂಡ್ ಐ ಬಾಟ್ ದಿಸ್. ಸೊ ನಾನು ಪರ್ಚೇಸ್ ಮಾಡಿದ್ದು ಇದು ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ಸೊ ಮ್ಯಾಜಿಕ್ ಸ್ಲೇಟ್ ಪರ್ಚೇಸ್ ಮಾಡೀನಿ. ನಾವು ಈ ಥರ ಬರ್ಕೊಂಡು ಡಿಸಪಿಯರ್ ಅಂದರೆ ಡಿಲೀಟ್ ಇರ್ತದೆ, ಅದು ಡಿಲೀಟ್ ಮಾಡ್ಬೋದು. ಆ್ಯಂಡ್ ನಾನು ಫಸ್ಟ್ ಟೈಮ್ ತೊಗೊಂಡಿದ್ದೀನಿ, ಬಟ್ ನಿಮಗೆಲ್ಲ ಹಳೇದಿದ್ದಿರ್ಬೋದು, ಎಷ್ಟು ಜನ ಯೂಸ್ ಮಾಡಿರ್ಬೋದು. ಇದು ನಾನು ಡೈಲಿ ವಾಟ್ ಐ ಡೂ ಆರ್ ಏನರ ಮರ್ತು ಬಿಡ್ತೀನಿ ಅಲ್ಲ, ಅದು ಸಲುವಾಗಿ ಬರ್ದಿಕ್ಬೇಕು ಅಂತ ತಂದೀನಿ. ಆ್ಯಂಡ್ ಈ ಕೂಪನ್ ಒಂದು ಬಂದಿದೆ ಅದರ ಜೊತೆಯಲ್ಲಿ. ಸೊ ಲೆಟ್ ಅಸ್ ಸಿ ಈ ಕೂಪನ್ ಏನದ ಅನ್ನೋದು. ಆ್ಯಂಡ್ ಆ್ಯಕ್ಚುಲಿ ನಾವು ಮೀಶೋ ಓಪನ್ ಮಾಡಿರೋದೇ, ನಾವು ಇದಕ್ಕೆ ವಂಕಿ ಉಂಗುರ ಅಂತೀವಿ. ಒಂದು ಮಿನಿಟ್, ವಂಕಿ ಉಂಗುರು ಹೇಗೆ ಮಸ್ತ್ ಅನ್ನಿಸ್ಲತ್ತದಲ್ಲ. ವಾವ್. ಆ್ಯಕ್ಚುಲಿ ವಂಕಿ ಉಂಗುರ ಯಾಕೆ ಪರ್ಚೇಸ್ ಮಾಡೀನಿ ಅಂದ್ರೆ, ನಾನು ನಮ್ಮದು ಅಜ್ಜಿ ಅಂದರೆ ನಮ್ಮ ಅಮ್ಮ ಇಸ್ಕೊಟ್ಟಿದ್ರು. ಅಂದ್ರೆ ಹೆಣ್ಮಕ್ಳಿಗೆ ಕೊಡ್ತಾರಲ್ಲ ಗಿಫ್ಟ್ ಅಂತ, ಆ ಥರ ಕೊಟ್ಟಿದ್ರು. ಸೊ ವಂಕಿ ಉಂಗುರು ಇವಾಗ ತೊಗೋಬೇಕಾದ್ರೆ ಗೋಲ್ಡ್ ಪ್ರೈಸ್ OMG ಅದಲ್ಲ. ಸೊ ಅದರ ಸಲುವಾಗಿ ಐ ಬಾಟ್ ದಿಸ್. ವಾವ್, ಇಟ್ ಮಸ್ತ್ ಅದಲ್ಲ. ಸಿ ಕ್ಲೋಸರ್ ಲುಕ್. ವಾವ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ದಿಸ್ ಒನ್. ಆ್ಯಕ್ಚುಲಿ ನಮ್ಮ ವೈಷ್ಣವಿಗೊಂದು ಅಂದಿದ್ದೆ ಹಿಂಗೆ ವಂಕಿ ಉಂಗುರು ನಮ್ಮ ಅಜ್ಜಿ ನನಗೆ ಇಸ್ಕೊಟ್ಟಿದ್ರು ಅಂತ. ಸೊ ಅದರ ಸಲುವಾಗಿ ಶಿ ವಾಸ್ ಆಲ್ಸೋ ಆಸ್ಕಿಂಗ್. ಆ್ಯಂಡ್ ಒಂದೆರಡು ಜಾಗದಲ್ಲಿ ನೋಡ್ಲಿಕ್ಕೆ ಹೋಗಿದ್ದೆವು ಬಿಕಾಸ್ ಆಫ್ ಗೋಲ್ಡ್ ಪ್ರೈಸ್. ಇದು ಮಿನಿಮಮ್ ಹೇಳಬೇಕು ಹೋದ್ರೆ 4 to 5 grams ಬೇಕು ಅಂತ ಅಲ್ಲಿತ್ತಿರು. ಸೊ ಅದರ ಸಲುವಾಗಿ ಐ ಡಿಡೆಂಟ್ ಪರ್ಚೇಸ್. ಆ್ಯಂಡ್ ನೋಡ್ರಿ ಎಷ್ಟು ಚೆನ್ನಾಗದಲ್ಲ. ಆ್ಯಂಡ್ ಇವತ್ತು ರಿಸೀವ್ ಆಗಿರುವಂಥ ಪ್ರಾಡಕ್ಟ್ನಲ್ಲಿ ಇದು ಲಾಸ್ಟ್ ಪ್ರಾಡಕ್ಟ್. ಬ್ಯಾಕ್ ಡ್ರಾಪ್ ಅದ. ಇದರ ಪಿಕ್ಚರ್ ತೋರಿಸ್ತೀನಿ, ಒಂದು ಮಿನಿಟ್. ಸೊ ದಿಸ್ ಈಸ್ ದಿ ಬ್ಯಾಕ್ ಡ್ರಾಪ್
ಹೆಂಗೆ ಅನ್ನಿಸ್ತಾ ಇದೆ? ಸೂಪರ್. ವಿಡಿಯೋಲ್ ಅಂತೂ ಸೂಪರ್ ಕಾಣಿಸ್ತಾ ಇದೆ, ರಿಯಲ್ಕಿಂತನೂ. ರಿಯಲ್ ಪೀಕಾಕ್ ಕುಂತಂಗದಲ್ಲ ಫ್ರೆಂಡ್ಸ್. ದಿಸ್ ಈಸ್ 5/7. ಯಾಕಂದರೆ ನನ್ನ ಮಗಳಿಗೆ ಕನ್ಫ್ಯೂಸ್ ಆಗಿಯೋ ರೆಕ್ಟ್ಯಾಂಗಲ್ ಇರಲೇನೋ ಸ್ಕ್ವೇರ್ ಅಂತ. ಸೊ ನಿಮ್ಮನ್ನು ಕನ್ಫ್ಯೂಸ್ ಆಗಿಬಿಡ್ದು ಅಂತ ಹೇಳ್ತೀನಿ. ಈ ತಿಂದು 7, ಉದ್ದಕ್ಕೆ 5. ಮಸ್ತದ ಫ್ರೆಂಡ್ಸ್. ನೀವೇನೆಲ್ಲ ಪರ್ಚೇಸ್ ಮಾಡಿರಿ ಕಮೆಂಟ್ ಮಾಡಿರಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿರಿ.